कागीनाले गांव ज़िला हावेरी के गवर्नमेंट उर्दू लोअर प्राइमरी स्कूल के तलबा ने स्कूल में बुनियादी साफ सुथराई की सहूलियात की फराहमी के लिए एहतजाज किया। स्कूल में बैतुल खुला की अदम दस्तयाबी की वजह से तलबा ख़ास तौर पर तालिबात को शदीद मुश्किलात का सामना करना पड़ रहा है, जिसकी वजह से इन्हें या तो अपने घर जाना पड़ता है या खुली जगहों पर हाजत पूरी करनी पड़ती है। ये मसला तवील अरसे से जारी है, जिसने वालिदैन और स्कूल डेवलपमेंट एंड मॉनिटरिंग कमेटी SDMC के अरकान की तवज्जो मबजूल करवाई, जो तलबा के एहतजाज में शरीक हुए हैं। तलबा ने रेवेन्यू और महकमा तालीम के अफसरान के ख़िलाफ़ नारे लगाए और इनकी लापरवाही को उजागर किया। ये स्कूल डिस्ट्रिक्ट प्राइमरी एजुकेशन प्रोग्राम DPEP के तहत तामीर किया गया था, लेकिन इसके बावजूद यहाँ बैतुल खुला की सहूलियात फराहम नहीं की गई। इस सूरत हाल ने तलबा को शदीद मुश्किलात में डाल दिया है और बहुत से तलबा स्कूल के औकात में हाजत के लिए जाने के बाद वापस आने से कतराते हैं। तहसीलदार और महकमा तालीम के अफसरान से बार बार अपील करने के बावजूद कोई नतीजा नहीं निकला और मायूस होकर वालिदैन ने सख्त इक़दाम करते हुए स्कूल की इमारत को ताला लगा दिया और एहतजाज किया। इन्होंने इस मसले पर फौरी तवज्जो देने का मुतालिबा किया और इस बात पर जोर दिया कि ऐसी गफलत न सिर्फ तलबा की सेहत और सफाई पर असर डालती है, बल्कि इनकी इज़्ज़त के साथ तालीम हासिल करने के हक़ को भी मुतासिर करती है। हुकाम से अपील की गई है कि वो इस मसले को फौरी तौर पर हल करें, ताकि तलबा ख़ास तौर पर तालिबात अपनी तालीम को बगैर किसी बुनियादी रुकावट के जारी रख सकें। ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಶೌಚಾಲಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು. ಈಗಾಗಲೇ ಶೌಚಾಲಯವನ್ನು 1 ವರ್ಷದ ಹಿಂದೆ ನಾವು ಮಂಜೂರು ಮಾಡಿಸಿದ್ದೇವೆ. ಶೌಚಾಲಯ ಈಗಾಗಲೇ ನಿರ್ಮಾಣ ಆಗಿದೆ. ಅದರಲ್ಲಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಟೈಲ್ಸ್ ಕೆಲಸ ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಸಂಬಂಧಪಟ್ಟಂಥ ಲ್ಯಾಂಡ್ ಆರ್ಮಿ ಅವರಿಗೆ, ಆ ಇಂಜಿನಿಯರ್ಗೂ ಕೂಡ ಮಾತಾಡಿದ್ದೀನಿ. ಇವತ್ತೇ ನಾನು ಆ ಕೆಲಸವನ್ನು ನಿಧಾನಗತಿಯಲ್ಲಿತ್ತು ನಾವು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಶೌಚಾಲಯದ ಸಮಸ್ಯೆ ಈ ಒಂದು ವಾರದಲ್ಲಿ ಮುಕ್ತಾಯ ಆಗ್ತದೆ. ಯಾವುದೇ ಸಮಸ್ಯೆ ಆಗದಂತೆ ನಾವೆಲ್ಲ ನೋಡ್ಕೊಳ್ತೇವೆ. ಅದು ಈ ಗುತ್ತಿಗೆದಾರರು ನಮಗೆ ಹೇಳಿದ್ದು, ಸರ್ ನಮಗೆ ಸ್ವಲ್ಪ ಮೆಟೀರಿಯಲ್ ಸಿಕ್ಕಿರಲಿಲ್ಲ, ಅದಕ್ಕೆ ನಮಗೊಂದಿಷ್ಟು ನಿಧಾನ ಆಯಿತು ಅಂತಂದರು. ತಕ್ಷಣ ನಾವು ಮಟೀರಿಯಲನ್ನು ನೀವು ತಗೊಂಡು ನಮ್ಮ ಆರಂಭ ಮಾಡಬೇಕು ಅಂತ ನಾನು ನಿನ್ನೆ ಗಮನಕ್ಕೆ ಬಂದಾಗ ಅವ್ರ ಜೊತೆ ಮಾತಾಡಿದೆ, ಆಯಿತು ಅಂತ ಒಪ್ಕೊಂಡಿದ್ದಾರೆ. 1 ವಾರದಲ್ಲಿ ನಾನು ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಇದು ಲ್ಯಾಂಡ್ ಆರ್ಮಿ ಅವ್ರ ಕೆಲಸ ಆಗಿರೋದ್ರಿಂದ ಅದು ಗುತ್ತಿಗೆದಾರರಿಗೆ ಆ ಇಲಾಖೆಯಲ್ಲಿ ನಾವು ಕೇಳಿ ನಿಮ್ಮ ಮಾಹಿತಿ ಕೊಡ್ಬೋದು. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಕಾಗನಹಳ್ಳಿ ಗ್ರಾಮದಲ್ಲಿ DPEP ಶಾಲೆ, ಈ DPEP ಶಾಲೆ ಕಟ್ಟಡ ಕಟ್ಟಿ 1 ವರ್ಷ ಆಗಿದೆ. 1ರಿಂದ 5th ವರೆಗೂ ಇಲ್ಲೇ ಕ್ಲಾಸಸ್ ಇದ್ದಾವೆ. ಕನಿಷ್ಠ 150 ಹುಡುಗರು ಇಲ್ಲೇ ಮಕ್ಕಳು ಓದ್ತಾರೆ. 1 ವರ್ಷವಾದರೂ ಕೂಡ ಇಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ. ಶೌಚಾಲಯ ವ್ಯವಸ್ಥೆ ಇಲ್ಲದಕ್ಕೆ ಮಕ್ಕಳು ಮನೆಗೆ ಹೋಗ್ತಾರೆ ವಾಶ್ರೂಮ್ಗೆ ಅಂತ ಹೇಳಿ. 10 ನಿಮಿಷ ಅಂತ ಹೇಳೋದು ಮಕ್ಕಳು ಹಳ್ಳಿಯಲ್ಲಿ ತಾಯಿ ಏನಾರು ಕೆಲಸ ಹಚ್ತಾರೆ, ಇಲ್ಲ ಮಕ್ಕಳು ಬರಲ್ಲ. ಗಂಡು ಮಕ್ಕಳು ಹೋಗು ಅಂದರೆ ಹೋಗಲ್ಲ, ಹೆಣ್ಣು ಮಕ್ಕಳು ಏನಾರು ಕೆಲಸ ಹಚ್ಚಿದರೆ 1 ತಾಸು 2 ತಾಸು ಬರಲ್ಲ. ಮೈನಾರಿಟಿ ಮಕ್ಕಳು ಓದ್ತಾ ಇದ್ದಾರೆ ಇಲ್ಲಿ, ಅವ್ರಿಗೆ ಮೊದಲ ಕನ್ನಡ ಸರಿಯಾಗಿ ಬರಲ್ಲ. ಕನ್ನಡ ಟೀಚರ್ ಒಬ್ಬರೇ ಇದ್ದಾರೆ ಇಷ್ಟು ಜನದಲ್ಲಿ, ಮತ್ತು ಕರೆಕ್ಟಾಗಿ ಶಾಲೆಗೆ ಬರಲಿಲ್ಲ ಅಂದರೆ ಅವ್ರು ಕನ್ನಡ ಸರಿಯಾಗಿ ಬರಲ್ಲ. SDMC ಸದಸ್ಯರು ನಮ್ಮ ಹಾವೇರಿಯವರಾಯಿತು ಮತ್ತು ನಮ್ಮ ಖಾದರವರಾಯಿತು ನಮ್ಗೆ ಇದು ಗಮನಕ್ಕೆ ತಂದರು. ಮಾನ್ಯ ತಹಶೀಲ್ದಾರ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಕ್ಷಯ್ ಶ್ರೀಧರ್ ಸರ್, DC ಸರ್ ಎಲ್ಲರ ಗಮನಕ್ಕೆ ತಂದರೂ ಕೂಡ ನಾವು ಒಂದು ಸಾಂಕೇತಿಕ ಹೋರಾಟ ಮಾಡ್ತಾಯಿದ್ದೀವಿ. ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ. ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ ಅಂದರೆ ಏನಂದ್ರೆ ನಮ್ಮ ವಕೀಲರು ತಿಳಿಸ್ಕೊಟ್ಟಾರೆ. ಒಂದು ಮಗು ವಾಶ್ರೂಮ್ಗಂತ ಹೋಗಿದ್ದು, ಅದಕ್ಕೆ ಅವಳಿಗೆ ಅತ್ಯಾಚಾರ ಇದು ಮಾಡಿ ರೇಪ್ ಮಾಡಿ ಹೂತಾಕಿದ್ದ ಪ್ರಕರಣಗಳು ನಾವು ನ್ಯೂಸಲ್ಲಿ ಓದಿದ್ದೀವಿ. ಇದನ್ನೆಲ್ಲ ತಡೆಗಟ್ಟಬೇಕಪ್ಪ ಅಂದರೆ ಈ ಸಮಸ್ಯೆನ ಕೂಡಲೇ ಇದು ಮಾಡಬೇಕು. ಸ್ವಾತಂತ್ರ್ಯ ಸಿಕ್ಕಿ 75ರಿಂದ 80 ವರ್ಷ ಆದರೂ ಕೂಡ ಇದು ನಮ್ಮ ಹಣೆ ಬಾರದಾಗ ಏನು ಬರ್ತಿದೆ, ಒಂದು ಶೌಚಾಲಯ ಇಲ್ಲ. ನರೇಂದ್ರ ಮೋದಿಯವರು ಹೇಳ್ತಾರೆ ಎಲ್ಲ ಘರ್ ಶೌಚಾಲಯ ಎಲ್ಲ, ಮತ್ತು ಸ್ಕೂಲ್ಗೆ ಶೌಚಾಲಯ ಇಲ್ಲ ಅಂದರೆ ಪ್ರೈಮ್ ಮಿನಿಸ್ಟರ್ ಅವರೇ, ಸಿದ್ದರಾಮಯ್ಯನವರೇ, ನಮ್ಮ ಮಕ್ಕಳಿಗೆ ಶೌಚಾಲಯ ಆಗ್ತಾಯಿಲ್ಲ ನಿಮ್ಮ ಯೋಗ್ಯತೆಗೆ. ಶೌಚಾಲಯ ಇಲ್ಲ ಅಂದರೆ ಮತ್ತೆ ಹೆಂಗೆ ಸರ್ಕಾರ ನಡೆಸ್ತೀರಿ? ನಿಮ್ಮ ಫ್ರೀ ಸ್ಕೀಮ್ಗಳನ್ನು ಕೊಡ್ತಾ ಇದ್ದೀರಿ. ಆ ಫ್ರೀ ಸ್ಕೀಮ್ಗಳ ಕೊಡೋ ಬದಲು ಮಕ್ಕಳಿಗೆ ಫಸ್ಟ್ ಶೌಚಾಲಯ ಕೊಡಿ, ಮೂಲಭೂತ ಸೌಕರ್ಯಗಳನ್ನು ಕೊಡಿರಿ. ತದನಂತರ ನಿಮ್ಗೆ ಏನೇನು ಬೇಕಾದ್ರೆ ಮಾಡ್ಕೊರಿ. ನಾವು ರಾಜಕೀಯ ಸಲುವಾಗಿ ನಮ್ಗೆ ಮೂಲಭೂತ ಸೌಕರ್ಯ ಕೊಡಿರಿ, ನಮ್ಮ ಮಕ್ಕಳಿಗೆ ಶೌಚಾಲಯ ಕೊಡಿರಿ. ದಯವಿಟ್ಟು ಕೂಡಲೇ ನಮ್ಗೆ ಶೌಚಾಲಯ ಒದಗಿಸ್ಕೊಟ್ಟು ಈ ಸಮಸ್ಯೆನ ಈಗ ಬಗೆಹರಿಸಬೇಕು. ಇಲ್ಲದಿದ್ದರೆ
ಕಾಗಿನಲ್ಲಿ ಗ್ರಾಮಸ್ಥರು ಬೆಂಗಳೂರು ಬಂದಂಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಫಸ್ಟ್ ತಹಸೀಲ್ದಾರ್ ಕಚೇರಿ, ಆಮೇಲೆ DC ಕಚೇರಿ, ಸೀದಾ ಸಿದ್ದರಾಮಯ್ಯನವರೇ ನಿಮ್ಮ ಮನೆ ಮುಂದೆ ಕೂತ್ಕೊಂತೀವಿ ನಾವು. ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು DDP ಅವರು 3 ಜನ ಈ ಸಮಸ್ಯೆಗಳನ್ನು ಡಿಸ್ಕಸ್ ಮಾಡಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು. ಈಗ DDP ಯಾಕೆ ಬರ್ತೈತಿ, ಅವ್ರು ನೋಡ್ಕೊಳ್ಳಿ, ಆ ಇಲಾಖೆಗೆ ಬರ್ತೈತಿ, ಈ ಇಲಾಖೆಗೆ ಬರ್ತೈತಿ ಅಂತ ನಾವು ಹೇಳಂಗಿಲ್ಲ. ಶೌಚಾಲಯ ನಮ್ಮ ಮಕ್ಕಳ ಹಕ್ಕು. ನಿಮ್ಗೆ ಶೌಚಾಲಯ ಕೊಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಯೋಗ್ಯತೆಗೆ ಈ ನೌಕರಿಗಳನ್ನು ಬಿಟ್ಟು ಎಲ್ಲರೂ ಹೋಗ್ಲಿ ಅತ್ತಾಗ. ಯಾವ ಅಧಿಕಾರಿಗಳಿಗೆ ಶೌಚಾಲಯಗಳು ಕೊಡೋಕ್ಕಾಗದೆ ಅಂತ ಅಧಿಕಾರಿಗಳೇ ಜಿಲ್ಲೆಗೆ ಬರಲಿ. ದಯವಿಟ್ಟು ನಮ್ಮ DPP ಶಾಲೆಗೆ ಶೌಚಾಲಯ ಕೊಟ್ಟು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಮಾಡಿಕೊಡ್ಬೇಕಾಗಿ ಕಳಕಳಿಯ ವಿನಂತಿ.